ಜನಮನದ ಮೌನ ಬಿಸಿ ಉಸಿರನ್ನು ನೀ ಬಗೆದು Sir, ready. Popo, sumero. Bro, ikade. ಆಡಿಯೋ ಮತ್ತು ಟ್ರೈಲರ್ ಬರ್ತಾ ಇದೆ. ಮತ್ತೆ ಡಿಸೆಂಬರ್ ಮತ್ತೆ ಮುಗ್ದಾದ ನಂತರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಲ್ಲಿ ಪರಿಚಯ ಆದ ನಂತರ 4 ವರ್ಷದ ಮುಂಚೆನೇ ಪ್ರಪೋಸ್ ಮಾಡಿದ್ರು. 4 ವರ್ಷದ ಮುಂಚೆನೇ ಹೊರಟಾಗಿ 4 ವರ್ಷ ಇವತ್ತು ನಾಳೆ ಆಗಿ ಮತ್ತೆ ಲವ್ ಕಮ್ಮಿ ಸ್ಟಾರ್ಟಿಂಗ್ ಆಮೇಲೆ ಮನೆಯವರೆಲ್ಲ ನಮ್ಮ ಮನೆಯವರೆಲ್ಲ ಅವ್ರ ಮನೆಯವರು ಈಗ
ನೆಕ್ಸ್ಟು ಲೈನ್ಸ್ ಆ ಥರ ಏನಿಲ್ಲ ಸರ್. ದೇವರು ಸಾಕಷ್ಟು ಕೆಪಾಸಿಟಿ ಕಷ್ಟನ ಸುಖದ ಡಿಸೆಂಬರ್ ಸರ್ ಆಲ್ಮೋಸ್ಟ್ ಇವತ್ತೇ ಬರ್ಬೇಕಿದೆ. ಮಳೆಯಿಂದ ಗೋವಾರ 2 ಸತಿ ಫೋನ್ ಮಾಡಿದ್ರು ಬರ್ತಾ ಇದ್ದೀನಿ, ಬರೋಕ್ಕಾಗ್ತಿಲ್ಲ. ಆಲ್ಮೋಸ್ಟ್ ಇವತ್ತು ಬಂದು ರೋಡ್ ಮಿಸ್ ಆಗಿ ಇದೇ ರೋಡಲ್ಲಿ ಅವರು ಬರಬೇಕಿತ್ತು, ಇವತ್ತೇ ಬರಬೇಕಿತ್ತು. ಆಲ್ಮೋಸ್ಟ್ ಗುಂತಿರೋರು ಬಂದಿದ್ದಾರೆ. ಮಳೆ ಸರ್ ಆಲ್ಮೋಸ್ಟು ಮೈರಾ ಬಗ್ಗೆ ಗೊತ್ತಿರಬೇಕು, ಎಲ್ಲ ಮೀಡಿಯಾದವ್ರಿಗೆ ಗೊತ್ತಿರ್ಬೇಕು. ಮೈರಾ ಸಿನಿಮಾ ರಿಲೀಸ್ ಆಗೋದಕ್ಕೆ ಮುಂಚೆ ಶಿವಾನಂದ್ ಸಮೇತ ಬರ್ತಿದ್ದಾರೆ. ಪುಣ್ಯಾತ್ಮ ಇರಬೇಕಾಗಿತ್ತು, ಖಂಡಿತ ಬರ್ತಿದ್ದೆ. ಇವತ್ತು ಮುಂಚೆ ಅವರೇನು ನೋಡ್ತಿದ್ರು ಹೌದಿಲ್ಲ, ಎಲ್ಲ ಆರ್ಟಿಸ್ಟು. ಮೇಡಮ್ ನೀವು ಮಾತಾಡಿ. ನನ್ನ ಹೆಸರು ರಂಜಿತಾ ಅಂತ. ಸರ್ ಅಂದಾಗೆ ಶಿವ ಅವರು ಅಂದಾಗೆ ದೇವಸ್ಥಾನದಲ್ಲಿ ಪರಿಚಯ ಆಗಿತ್ತು. ಮದುವೆ ಆದ್ಮೇಲೆ ಸರ್ ಇಲ್ಲ ಆಗಲ್ಲ, ಶಿವ ಅಂದರೆ ಎಲ್ಲಿ ಭೇಟಿಯಾಗಿದ್ದು ಮೇಡಮ್? ಬನಶಂಕರಿ ಅಮ್ಮ ಪ್ರೀತಿ ಅಲ್ಲ. ಸೊ ಫ್ಯಾಮಿಲಿ ಫ್ರೆಂಡ್ಸ್ ಅಪ್ರೋಚ್ ಮಾಡಿದ್ರು ಅಮ್ಮನಿಗೆ. ಸ್ವಲ್ಪ ಗ್ಯಾಪ್ ಆ್ಯಕ್ಚುಲಿ ಈಗಿನ ನಾನು ಮಾಡೋಕ್ಕಿಂತ ಮುಂಚೆ ಅವ್ರ ಅಮ್ಮನ ಹತ್ರ ಮಾತಾಡ್ಕೊಂಡು 1 hour 2 hour ಮುಗಿಯುತ್ತೆ. ಇವತ್ತರೆಗೂ ನಾನು ಹೇಳ್ತೀನಿ, ನಮ್ಮಮ್ಮ 4 ವರ್ಷದ 5ರಿಂದ 10 ಸತಿ ಫೋನ್ ಮಾಡಿದ್ದೀನಿ. ಪ್ರತಿಯೊಂದು ಅವ್ರ ತಾಯಿ ಹತ್ರ ಮಾತಾಡ್ಕೊಂಡು ನನ್ನ ಬಗ್ಗೆ ಅವ್ರ ತಾಯಿ ಅರ್ಥ ಮಾಡ್ಕೊಂಡು ಅವ್ರ ತಾಯಿ ಮುಂದೆ ನಿಂತ್ಕೊಂಡು ನನ್ನ ಮಗಳ ಕೊಡ್ತೀನಪ್ಪ ಅಂತ ಆ ತಂದೆ ತಾಯಿಗೂ ಭೇಟಿ ಇರುತ್ತೆ. ಸರ್ ಡೈಲಿ ಅಪ್ರೋಚ್ ಮಾಡ್ಬೋದು ಸರ್. ಡೈರೆಕ್ಟ್ ಹೀರೋ ಮುಗಿಸ್ಬಿಟ್ರೆ ಸಾಕು, ಮಿಕ್ಕಿದ್ದು ಅಪ್ರೋಚ್ ಮಾಡಬಾರ್ದು ಸರ್. ಇಲ್ಲ, ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರಿಗೆ ನಾನೊಂದು 10 ಸತಿ ಮಾತಾಡಿರ್ತೀನಿ ಸರ್. 10 ಸತಿ ನಾನು 10 ನಿಮಿಷ ಮಾತಾಡಿರೋದೇ ಹೆಚ್ಚು. ಅವ್ರ ಅಮ್ಮನ ಹತ್ರ ಬೇಕಾದ್ರೆ 1 hour ಮಾತಾಡ್ತೀನಿ. ಅವ್ರ ಅಮ್ಮನ ಹತ್ರ 1 hour ಮಾತಾಡಿ ನಾನೇನು ಅಂತ ಅವ್ರ ಅಮ್ಮ ಅವರಮ್ಮ ದೈಹಿಕವಾಗಿ ಬಂದು ನಾನು ಮಗಳನ್ನ ನಿಲ್ಸ್ಕೊಂಡು ಡೈಲಿ ಇಟ್ಕೊಂಡು ನೋಡ್ತೀಯ ನೋಡ್ಕೊತೀಯ ನಂಬಿಕೆಯಿಂದ ಕೊಡ್ತೀರ. ಆ ನಂಬಿಕೆನ ಇಷ್ಟು ಕರ್ನಾಟಕ ಜನರು ನಂಬಿಕೆ. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ. ನಮಸ್ಕಾರ. ಇವತ್ತು ಶುಭ ಸಮಾರಂಭ ನಾವೆಲ್ಲ ಸೇರಿದ್ವಿ. ಯಾವಾಗಲೂ ಶೂಟಿಂಗ್ ಸೆಟ್ಟಲ್ಲಿ ನಾವೆಲ್ಲ ಸಿಗ್ತಾ ಇದ್ವಿ ಶಿವ ಜೊತೆ. ಇವತ್ತು ನಮ್ಮ ಮದುವೆ ಸಂಭ್ರಮ ಮತ್ತು ಎಂಗೇಜ್ಮೆಂಟ್ ಸಂಭ್ರಮದಲ್ಲಿ ನಾವೆಲ್ಲ ಸಿಕ್ಕಿದ್ವಿ. ಒಳ್ಳೆಯದಾಗಲಿ ಅಂತ ಇಬ್ಬರಿಗೂ ಹರಿಸ್ತೀನಿ. ಸೊ ಇವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ಐರಾ ಸಿನಿಮಾ ಇನ್ನೇನು ಸದ್ಯದಲ್ಲೇ ರಿಲೀಸ್ ಇದೆ. ಆ ಸಿನಿಮಾದಲ್ಲಿ ನನ್ನ ಅಮ್ಮ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಸೊ ಅವ್ರ ಮಗನ ಎಂಗೇಜ್ಮೆಂಟ್ಗೆ ಬಂದಿದ್ದೀನಿ. ಸೊ ನನ್ನ ಡೈರೆಕ್ಟರ್ ಬಂದು ರಾಜು ಉದಯ್ ಅಂತ. ಸೊ ಅವರ ಡೈರೆಕ್ಷನ್ ಮಾಡಿರೋದು ಐರಾ. ಇದರಲ್ಲಿ ಪ್ರಮುಖ ಪಾತ್ರ ಕೊಟ್ಟಿರುತ್ತೆ ಅವರ ಕಡೆಯಿಂದ. ಸೊ ನನ್ನ ಮಗ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಹೇಗಿದ್ರು ಒಳ್ಳೇದು ಮಾಡ್ತಾರೆ ಅಂತ ಗೊತ್ತು. ಸೂಪರ್ ಆಗಿ ನಾನು ಆವಾಗಲೇ ನಾಲ್ಕಲೇ ಹೋಗ್ಬಿಟ್ಟು ಬಿಟ್ಟಿದ್ದೀನಿ, ಹಾಗಾಗಿ ನಾನೇನು ಹೋಗಲಿಲ್ಲ. ಸರ್ ನೀವು ಮುಂದೆ ನಮಸ್ಕಾರ. ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಸ್ ಎಲ್ಲರಿಗೂ ವೆಲ್ಕಮ್. ಯಾಕೆಂದರೆ ಸಿನಿಮಾ ರಿಲೀಸ್ ಆದಮೇಲೆ ಒಂದು ಹೀರೋಗೆ ಎಲ್ಲ ಚಾನಲ್ ಮೀಡಿಯಾದವ್ರಿಗೆ ಸಪೋರ್ಟ್ ಮಾಡೋದೆಲ್ಲ ನೋಡಿದ್ದೀವಿ. ಸೊ ಸಿನಿಮಾ ಇರೋರು ಇನ್ನೂ ರಿಲೀಸ್ ಆಗದೆ ಇರೋ ಸಿನಿಮಾ ನಾಯಕ ನಟನಿಗೋಸ್ಕರ ನೀವೆಲ್ಲ ಬಂದರು. ಮೊದಲನೇದಾಗಿ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಎರಡನೇದಾಗಿ ಅಸೂಜಲ್ ಖುಷಿ ಆಗುತ್ತೆ. ನಮ್ಮ ನಾಯಕ ನಟ ಶಿವು ಐರಾ ಸಿನಿಮಾ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 80% ಶೂಟ್ ಆಗಿದೆ, ಇನ್ನೊಂದು 20% ಶೂಟ್ ಇದೆ. ಅಷ್ಟರಲ್ಲಿ ಎಂಗೇಜ್ಮೆಂಟ್ ಒಂದು. ಸೊ ಒಳ್ಳೇದೇ ಅಲ್ವಾ, ಅದೇ ಆದಮೇಲೆ ಆದರೂ ಅಟ್ಲೀಸ್ಟ್ ಬೇಗ ಸಿನಿಮಾ ಮುಗಿಯುತ್ತೇನೋ ಒಂದು ಆಸೆ. ಸೊ ಎಲ್ರಿಗೂ ಎಲ್ಲ ಸೇರಿದ್ದೀವಿ ಇಲ್ಲಿ, ಒಳ್ಳೇದಾಗಲಿ, ಇವರಿಬ್ಬರು ಲೈಫ್ ಚೆನ್ನಾಗಾಗಲಿ ಅಂತ ಕೇಳಿ. ಸರ್ ತೆರೆಯ ನಾಯಕರು ನಿಜ ಜೀವನದ ನಾಯಕರು ಏನು ಹೇಳಕ್ಕೆ ಸರ್ ಏನಿಲ್ಲ, ಆ್ಯಕ್ಚುಲಿ ತುಂಬ ಡಿಫ್ರೆನ್ಸ್ ಅಂತ ಏನು ಅನ್ಸಲ್ಲ. ತುಂಬ ಸ್ನೇಹಿತರು ನಾವಿಬ್ಬರು, ಒಂದು 10 ವರ್ಷದ ಗೆಳೆಯರು ನಾವಿಬ್ಬರು. ಒಂದು ಸಿನಿಮಾ ಮಾಡೋಕೆ ಅನಿಸಿತ್ತು, ಪ್ರೊಡ್ಯೂಸರ್ ಇದ್ದಾರೆ. ಸಿನಿಮಾ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 2 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿ ಎಲ್ಲ ಮುಗಿಸಿದ್ದೀನಿ. ಸೊ ಎಂಗೇಜ್ಮೆಂಟ್ ಆಗ್ತಾಯಿದೆ, ಆದಷ್ಟು ಬೇಗ ಅವರಿಬ್ಬರು ಮದುವೆ ಆಗಲಿ, ಎಲ್ರಿಗೂ ಒಂದು ಒಳ್ಳೆ ಊಟ ಆಗಿಸ್ಲಿ, ಎಲ್ಲರ ಆಶೀರ್ವಾದದಿಂದ ಇವ್ರ ಲೈಫ್ ಚೆನ್ನಾಗಾಗಲಿ ಅಂತ. ಸಿನಿಮಾ ಯಾವಾಗ ಮುಗಿಬೋದು ಸರ್? ತೆರೆಗೆ ಯಾವಾಗ ಬರ್ತದೆ ಸಿನಿಮಾ ಇನ್ನೇನು 20% ಶೂಟ್ ಅಷ್ಟೇ. ಮೇ ಬಿ ಈ ವರ್ಷದಲ್ಲಿ ಶೂಟ್ ಮುಗಿಯುತ್ತೆ. ನೆಕ್ಸ್ಟ್ ಯುಗಾದಿ ಅಂದರೆ ಮಾರ್ಚ್ ಏಪ್ರಿಲ್ ಅಷ್ಟೊತ್ತಿಗೆ ರಿಲೀಸಿಂಗ್ ಪ್ಲಾನ್ ಮಾಡ್ತೀವಿ.
ನಮ್ಮ ಸಿನಿಮಾ ಆಪಲ್ ಕಟ್ ಆಲ್ರೆಡಿ ಎಲ್ಲ ಟೀಸರ್ ಲಾಂಚಿಂಗ್ ಟ್ರೇಲರ್ ಲಾಂಚಿಂಗ್ ಬಂದೇ ಇದ್ದಾರೆ ಆ್ಯಂಡ್ ಎಸ್ ಇವರು ನಮ್ಮ ಆಪಲ್ ಕಟ್ಟಲ್ಲಿ ಮಾಡಿದ್ದಾರೆ. ನನಗೆ ಇವ್ರು ಪರಿಚಯ ಆಗಿರೋದು ಮೀನಾಕ್ಷಿ ಮಾಮೂಲ. ಸೊ ಎಂಗೇಜ್ಮೆಂಟಿಗೆ ಏನು ವಿಶ್ ಮಾಡೋಕ್ಕಾಗತ್ತೆ. ಆಲ್ ದ ವೆರಿ ಬೆಸ್ಟ್. ಡೈರೆಕ್ಷನ್ ಮಾಡಿದಾಳೆ ಆಪಲ್ ಕಟ್ ಅಂತ. ಸಂಧಿಯಿಂದ ಹೀರೋ ನಮ್ಮ ಕ್ಯಾರೆಕ್ಟರ್ ನಾನೇ ಮಾಡಿದ್ದೀನಿ. ಎಲ್ಲರೂ ಕ್ಯಾರೆಕ್ಟರ್ ತಾಯಿಯ ಕ್ಯಾರೆಕ್ಟರ್ ಮಾಡಿದ್ದೀನಿ. ಬಟ್ ಇಲ್ಲಿ ಮಗನ ಮದುವೆಗಳಿಗೆ ಇವ್ರ ಮದುವೆಗೆ ಹೋಗ್ಬೇಕು ಸೊ ಹಾಗಾಗಿ ಖುಷಿ ಆಗ್ತಿದೆ. ಸೊ ಎಲ್ಲ ರೀಲಲ್ಲೂ ಮದುವೆ ಮಾಡಿಸ್ಕೊತೀನಿ, ರಿಯಲಲ್ಲೂ ಮದುವೆ ಮಾಡಿಸ್ತಾ ಇದ್ದೀನಿ. ಸೊ ಎಸ್ ಆಲ್ ದ ವೆರಿ ಬೆಸ್ಟ್. ನಿಮ್ಮ ಲೈಫ್ ತುಂಬ ಚೆನ್ನಾಗಿರಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರ ಆಶೀರ್ವಾದ ಆದ್ಮೇಲೆ ಇರಲಿ, ಹಾಗೆ ಅಪ್ಪು ಸರ್ ಆಶೀರ್ವಾದ ಆದ್ಮೇಲೆ ಇರಲಿ ಅಂತ ಕೇಳ್ಬೋದು. ಹೌದು. ಈ ಕಡೆ